ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ಕರುನಾಡ ಚುಕ್ಕಾಣಿ ಶಿವಕುಮಾರ್ ಕೈಗೆ. ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಪ್ರಮಾಣ ವಚನ ಇಂದು 10 ರಿಂದ 14 ಶಾಸಕರು ಸಂಪುಟ ಸೇರ್ಪಡೆ ಸಂಭವ. ರಾಜೀನಾಮೆ ಪರಿಶೀಲಿಸಲು ಅಣ್ಣಾಮಲೈಗೆ ಬಿಜೆಪಿ ಮನವಿ. ಯಾವುದೇ ಆತುರದ ನಿರ್ಧಾರಕ್ಕೆ ಬರಬೇಡಿ, ನವೀನ್ ಮನವಿ. ಎಸ್ಐಆರ್ ಪಾರದರ್ಶಕ ಪಟ್ಟಿಗೆ ಕ್ರಮ. ಬೆಂಗಳೂರು ನಗರ ಪಾಲಿಕೆ ಆಯುಕ್ತರ ಸೂಚನೆ. ಆರೋಪಿಗೆ ದಾಖಲೆ ನಿರಾಕರಿಸುವಂತಿಲ್ಲ. ನಿವೃತ್ತ ಮೇಜರ್ ಜನರಲ್ ವಿಕೆ ಸಿಂಗ್ ವಿರುದ್ಧ ದಾಖಲಾದ ಪ್ರಕರಣ. ಬಂಪರ್ ವಲಯಕ್ಕೆ ಕತ್ತರೆ. ಹೈಕೋರ್ಟ್ ನೋಟಿಸ್. ಆದರ್ಶ ಐಆರ್ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಎನ್ಟಿಎ ರದ್ದತಿಗೆ ಆಗ್ರಹ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಪ್ರತಿಭಟನೆಕಾರರ ಬಂಧನ, ಬಿಡುಗಡೆ. ಹೋಟೆಲ್ಗಳಲ್ಲಿ ದರ ಮತ್ತೆ ದುಬಾರಿ. 3 ತಿಂಗಳಲ್ಲೇ 2ನೇ ಬಾರಿ ಬೆಲೆ ಏರಿಕೆ. ಗ್ರಾಹಕರಿಗೆ ತಟ್ಟಿದ ಬಿಸಿ. ಸಿರ್ಸಿ ಸರ್ಕಾರಿ ಆಸ್ಪತ್ರೆ ಅಳಲು. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಲು ಹೈಕೋರ್ಟ್ ಆದೇಶ. ಹಲವೆಡೆ ಸಂಚಾರ ಮಾರ್ಪಾಡು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಹ್ವಾನ. ಪತ್ರಿಕೆ ಇದ್ದವರಿಗೆ ಲೋಕಭವನಕ್ಕೆ ಮಾತ್ರ ಪ್ರವೇಶ. ಬೆಟ್ಟಿಂಗಿಗೆ ಕೋಟ್ಯಾಂತರ ವಹಿವಾಟು. 8.750 ತಂತ್ರಾಂಶಗಳ ಕಾರ್ಯಚಟುವಟಿಕೆ ಪತ್ತೆ. ಬ್ಯಾಂಕ್ ಖಾತೆಗಳ ಪರಿಶೀಲನೆ. ಅವಾಚ್ಯ ಪದದಿಂದ ಟೀಕಿಸಿದ ಟ್ರಂಪ್. ಇಸ್ರೇಲ್ ಅಧ್ಯಕ್ಷ ನ್ಯಾತನ್ಯಾಹು ವಿರುದ್ಧ ಅಮೆರಿಕ ಅಧ್ಯಕ್ಷ ವಾಗ್ದಾಳಿ. ತುಂಗಭದ್ರದಲ್ಲಿ ಉಳು ಎತ್ತಿದ ರೈತರು. ಜಲಾಶಯದಿಂದ 600ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಲ್ಲಿ ಉಳು ಸಾಗಾಟನೆ. ಮನೆ ಕೆಲಸದಾಕೆ ಬಂಧನ. 15 ಲಕ್ಷ ನಗದು ಜಪ್ತಿ. ಜ್ಞಾನ ಭಾರತಿ ಲೇಔಟ್ನ ಬಳಿ ಘಟನೆ.